ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ವಿತ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ಕುಜಗ್ರಹರು ವೃಷಭ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಗೋಚಾರದ ಲಗ್ನ ಫಲಗಳು ಹೇಗಿದೆ ಅಂತ ನಾವು ನೋಡೋಣ. ಹಾಗೆ ನಿಮ್ಮ ದಶ ಅಂತರ್ದಶ ಅಥವಾ ನಿಮಗೆ ಏನಾದ್ರೂ ಕುಜನ್ ಜೊತೆ ಯಾವ್ದಾದ್ರು ಗ್ರಹ ಕಂಜಂಕ್ಷನ್ ಅಲ್ಲಿ ಇದ್ರೂ ಸಹ ಈ ಫಲನ ತಗೊಳ್ಳಿ. ಅದನ್ನ ಹೊರತುಪಡಿಸಿ ವೃಷಭ ರಾಶಿಯಲ್ಲಿರುವಂತಹ ಕೃತಿಕ, ರೋಹಿಣಿ, ಮೃಗಶಿರ ಈ ಒಂದು ನಕ್ಷತ್ರಗಳಲ್ಲಿ ಈಗ ಟ್ರಾನ್ಸಿಟ್ ಅಂದ್ರೆ ಈಗ ನಿಮಗೇನಾದ್ರೂ ನಡೀತಿರುವಂತಹ ದಶ ಆ ಮನೆಯಲ್ಲಿ ಕೂತಿದೆ ಅಂತ ಹೇಳಿದ್ರು ತಗೊಳ್ಳಿ. ಟೋಟಲಿ ಇದರರ್ಥ ಟ್ರಾನ್ಸಿಟ್ ನ ಪ್ರತಿಯೊಬ್ರು ತಗೊಳ್ಳೇಬೇಕು. ಹೆಚ್ಚು ಫಲ ಕುಜಗ್ರಹ ಅಥವಾ ಆ ಮನೆ ಶುಕ್ರ ದಶ ನಡೀತಾ ಇರೋರು ಕೂಡ ಇದ್ರ ಒಂದು ಫಲ, ಶುಕ್ರ ಅಂತರ್ದಶ ನಡೀತಾ ಇರೋರು ಕೂಡ ಇದ್ರ ಫಲ ಸಿಗುತ್ತೆ. ಯಾವಾಗ ಸಿಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾರಿಗಾದ್ರು ಕುಜ ಮಹಾದಶ ನಡೀತಾ ಇದೆ, ಕುಜ ಬಂದು ಟಾರಸ್ ಅಲ್ಲಿ ಕೂತಿದ್ದಾರೆ, ಶುಕ್ರನ ಡಿಗ್ರಿ ನೋಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಶುಕ್ರನ ಡಿಗ್ರಿ ಮೇಲೆ ಯಾವಾಗ ಗ್ರಹ ಕೂತಿರುತ್ತಲ್ಲ ಅವಾಗ ನಿಮ್ಗೆ ಆ ಒಂದು ವಿತಿನ್ 3 ಡಿಗ್ರಿ 20 ಮಿನಿಟ್ಸ್ ಅಲ್ಲಿ ಫಲಗಳು ಜಾಸ್ತಿ ಸಿಗುತ್ತೆ. 20ನೇ ತಾರೀಕು ಜೂನ್ 20th, ಜುಲೈ ಕಂಪ್ಲೀಟ್ ಆಗಿ ಇಲ್ಲೇ ಇರುತ್ತೆ, ಆಗಸ್ಟ್ 2ನೇ ತಾರೀಕು. ಟೋಟಲಿ ನಮಗೆ ಜೂನ್ 20ನೇ ತಾರೀಕಿಂದ ಆಗಸ್ಟ್ 2ನೇ ತಾರೀಕುವರೆಗೂ ಅದರರ್ಥ 43 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಕುಜಗ್ರಹರು ಟಾರಸ್ ಅಲ್ಲಿ ಇರ್ತಾರೆ. ಇವ್ರದ್ದು ಒಂದು ಫಲಗಳು ಹೇಗಿದೆ ನೋಡೋಣ. ಆದ್ರೆ ಇಲ್ಲಿ ಎಕ್ಸ್ಟ್ರಾ ಒಂದು ಫಲ ಏನಪ್ಪಾ ಅಂತ ಹೇಳಿದ್ರೆ, ಶನಿ ಇಲ್ಲಿ ವಕ್ರಿ ಬೇರೆ ಆಗ್ತಾರೆ ಜುಲೈ 26ಕ್ಕೆ. ಇವ್ರು ಆಗಸ್ಟ್ 2ನೇ ತಾರೀಕುವರೆಗೂ ಇರ್ತಾರೆ. ಇಲ್ಲಿ ಶನಿಯ 3ನೇ ದೃಷ್ಟಿ ಕೂಡ ಬೀಳ್ತಿದೆ. ಇದೇನೆ ಅದಕ್ಕೆ ಹೇಳಿದ್ದು, ಜಾತಕದಲ್ಲಿ ಶನಿ ಕುಜ ಕಾಂಬಿನೇಷನ್ ಯಾರಿಗಿದೆ ನೋಡ್ಕೊಳ್ಳಿ, ಅಥವಾ ಶನಿ ಏನಾದ್ರೂ ಕುಜನ ಧನಿಷ್ಠ, ಮೃಗಶಿರ, ಚಿತ್ತದಲ್ಲಿ ಕೂತಿದ್ಯಾ ನೋಡ್ಕೊಳ್ಳಿ. ಹಾಗಾಗಿ ಈ ಒಂದು ಟ್ರಾನ್ಸಿಟ್ ತುಂಬಾನೇ ಮಹತ್ವಪೂರ್ಣದಾಗಿರುತ್ತೆ. ಪ್ರತಿ ಬಾರಿನೂ ಆಗಿರುತ್ತೆ, ಈ ಬಾರಿನೂ ಆಗಿರುತ್ತೆ. ನೆಕ್ಸ್ಟ್ ಕುಜನ 4ನೇ ದೃಷ್ಟಿ, ಕುಜನ 7ನೇ ದೃಷ್ಟಿ, ಕುಜನ 8ನೇ ದೃಷ್ಟಿ. ಕುಜನ 8ನೇ ದೃಷ್ಟಿ ಇದೆಯಲ್ಲ, ಇದು ಹೈಯೆಸ್ಟ್ ಇಂಪ್ಯಾಕ್ಟ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ ನಿಮ್ಮ ಚಾರ್ಟ್ ಅಲ್ಲಿ ಈ ಮನೆಗಳು ಎಲ್ಲಿ ಬರ್ತಾ ಇದೆ ಅಂತ ಹೇಳಿ. ಇಲ್ಲಿ ಪ್ರಮುಖವಾದಂತಹ ಪಾತ್ರ ಈಗ ಆಕ್ಟಿವೇಟ್ ಆಗುತ್ತೆ. ಗುರು ಗೋಚಾರದಲ್ಲಿ ಉಚ್ಚ ಆಗಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ ಅಂದ್ರೆ ಇಲ್ಲ, ಎಲ್ಲ ಒಳ್ಳೇದೇ ಆಗೋದಿಲ್ಲ. ಎಲ್ಲಾನು ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ಬನ್ನಿ ಲಗ್ನಗಳ ಪ್ರಕಾರ ಹೋಗೋಣ. ರಾಶಿ ಪ್ರಕಾರ ಯಾಕೆ ತಗೊಳ್ಳಲ್ಲ, ಲಗ್ನಗಳ ಪ್ರಕಾರನೇ ಯಾಕೆ ಹೆಚ್ಚು ಒಲವು ಅಂತ ಹೇಳಿದ್ರೆ, ಲಗ್ನಗಳ ಪ್ರಕಾರನೇ ನಿಮಗೆ ಪೂರ್ತಿ ಪ್ರಮಾಣದ ಫಲ ಸಿಗುತ್ತೆ. ಕ್ಲಿಯರ್? ಎಸ್. ಆಸ್ ಯೂಶುವಲ್ ನಾವು ಲಗ್ನಗಳ ಪ್ರಕಾರ ಹೋಗ್ತೀವಿ. ಮೇಷ ಲಗ್ನಕ್ಕೆ ಹೋಗೋಣ. ಕುಜ ನಿಮ್ಗೆ ಲಗ್ನಾಧಿಪತಿ, ಅಷ್ಟಮಾಧಿಪತಿ. ಅವ್ರು ಕೂತ್ಕೋತಾ ಇರೋದು 2ನೇ ಮನೆಯಲ್ಲಿ. ಅದರ ಅರ್ಥ ಲಗ್ನಾಧಿಪತಿ ದ್ವಿತೀಯ ಭಾವದಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ವಿಚಾರ. ಬಟ್ ಜನ್ಮ ಜಾತಕದಲ್ಲಿ ಯಾರಿಗೆ ಟಾರಸ್ ಮನೆಯಲ್ಲಿ ಕೇತು ಕೂತಿದ್ಯೋ ನಿಮ್ಮಗಳಿಗೆ ಈ ಫಲ ಸಿಗಲ್ಲ, ನಿಮಗೆ ಖಂಡಿತ ಬ್ಯಾಡ್ ಇರುತ್ತೆ. ನೋಡ್ಕೊಳ್ಳಿ, ಟಾರಸ್ ಅಲ್ಲಿ ಕೇತು ಇರಬಾರ್ದು. ಹಾಗಾಗಿ ಕುಜಕೇತು ಆಕ್ಟಿವೇಟ್ ಆಗ್ಬಿಡುತ್ತೆ. ಹಾಗಾಗಿ ಬಿ ಕೇರ್ಫುಲ್. ಅಷ್ಟಮಾಧಿಪತಿ ಮತ್ತೆ ಲಗ್ನಾಧಿಪತಿ ಇಬ್ರು 2ನೇ ಮನೆಯಲ್ಲಿ ಕೂತಿರೋದ್ರಿಂದ ನಿಮ್ದು ಮಾತು, ಸ್ಪೀಚ್ ಏನಿದೆ ಅಲ್ವಾ, ತುಂಬಾನೇ ಮುಖ್ಯ ಆಗಿರುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಅಂಡ್ ನ್ಯಾಚುರಲ್ ಸೆಕೆಂಡ್ ಹೌಸ್ ಅಲ್ಲಿ ಇರೋದ್ರಿಂದ ಕುಟುಂಬದ ಯಾವುದೋ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆ ಅತಿ ಹೆಚ್ಚು ಇದೆ. ಅಗೈನ್ ಅಷ್ಟಮಕ್ಕೆ 2ನೇ ಮನೆಯಲ್ಲಿ ಕೂತಿದ್ದಾರೆ, 6ನೇ ಮನೆ ಅಧಿಪತಿ ಆಯ್ತು. ಮೇಷದವರು 4th ಹೌಸ್ ಅಲ್ಲಿ ಜುಪಿಟರ್ ಇದೆ, ಜುಪಿಟರ್ ದಶ ಅಂತರ್ದಶ ಇದೆ ಅಂತ ಹೇಳಿ ಈ ಪೀರಿಯಡ್ ಅಲ್ಲಿ ಯಾವುದೇ ಭೂಮಿ ವಿಚಾರಗಳಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಡಿ. ರಿಯಲ್ ಎಸ್ಟೇಟ್ ಅಲ್ಲಿ ತೊಂದರೆ. ಹಾಗಾಗಿ ನೋಡ್ಕೊಳ್ಳಿ ರಿಯಲ್ ಎಸ್ಟೇಟ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಷ್ಟಮಕ್ಕೆ 2ನೇ ಮನೆ 6ನೇ ಮನೆ ಆಗುತ್ತೆ. ಮತ್ತೆ ಈಗ ಬುಧ ಬೇರೆ ಈಗ ನೆಕ್ಸ್ಟ್ ಇನ್ನೇನು ಮೂವ್ ಆಗಿ ಮತ್ತೆ ರೆಟ್ರೋಗ್ರೇಡ್ ಆಗ್ಬಿಡ್ತಾರೆ. ಹಾಗೆ ಪೇಪರ್ ವರ್ಕ್ ಅಲ್ಲಿ ಮೇಷ ಲಗ್ನ ಆಗಿದ್ದು ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದ್ರೆ ಮಾತ್ರ ಈ ಪ್ರಾಬ್ಲಮ್ ಇರುತ್ತೆ. ದಶಾಭುಕ್ತಿ ಚೆನ್ನಾಗಿದ್ರೆ ನಿಮ್ಗೆ ಅಷ್ಟಮದಿಂದ ಲಾಭ. ಅದರರ್ಥ ನಿಮ್ಮ ಸ್ಪೌಸ್ ಅಥವಾ ಹೆಂಡತಿ ಮನೆ ಕಡೆಯಿಂದ ಅಥವಾ ನಿಮ್ಮ ಗಂಡನ ಮನೆ ಕಡೆಯಿಂದ ಅತ್ತೆ ಮನೆ ಕಡೆಯಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಡಿವಿಡೈಡ್ ಆಗೋದು, ಅಥವಾ ಭೂಮಿಗೆ ಸಂಬಂಧಪಟ್ಟ ಹಾಗೆ, ಅಥವಾ 8 and 2nd ಕಾಂಬಿನೇಷನ್ 5th ಕನೆಕ್ಟ್ ಆಗಿದೆ. ನಿಮ್ಮ ಮಕ್ಕಳಿಗೆ ಸ್ಪೆಕ್ಯುಲೇಷನ್ ಗೇನ್ಸ್ ಅಥವಾ ಸಡನ್ ಗೇನ್ಸ್ ತೋರಿಸ್ತಾ ಇದೆ. ನಿಮ್ಮ ಮೊದಲನೇ ಮಗುವಿಗೆ
ಆದ್ರೆ ಅದು ಒಳ್ಳೆ ರೀತಿ ತೋರಿಸ್ತಾ ಇಲ್ಲ. ಮೇ ಬಿ ನಿಮ್ಗೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಸೊ ಮಕ್ಕಳ ಸಾಮಾನ ತಗೊಳ್ಳಿ, ಅಥವಾ ಗೌರ್ಮೆಂಟ್ ಇಂದ ನಿಮ್ಗೆ ಗೇನ್ ತೋರಿಸ್ತಾ ಇದೆ, ಅಥವಾ ಪ್ರೀವಿಯಸ್ ಯಾವಾಗ್ಲೂ ನೀವು ಇನ್ವೆಸ್ಟ್ ಮಾಡಿರೋದ್ರಿಂದ ಕೂಡ ನಿಮ್ಗೆ ಗೇನ್ ತೋರಿಸ್ತಾ ಇದೆ. ಬಟ್ ಮೊದಲನೇ ಮಗುವಿಗೆ ಸೊ ಡೆಫಿನೆಟ್ಲಿ ಸಡನ್ ಇವೆಂಟ್ ನಡೀತಿದೆ ಅವ್ರಿಗೆ, ಅದರಿಂದ ಅವ್ರಿಗೆ ಲಾಭ ಲಾಟ್ರಿ ವಿನ್ ಆಗಬಹುದು, ಅಥವಾ ಅವ್ರ ಚಾರ್ಟಲ್ಲಿ ಸ್ಪೆಕ್ಯುಲೇಷನ್ ಗೇನ್ ಇರ್ಬೋದು, ಅಥವಾ ಅವ್ರ ಕೆಲಸದಲ್ಲಿ ಪ್ರಮೋಷನ್ ಇರ್ಬೋದು. ಸೊ ಹಾಗಾಗಿ ಎಸ್, ಡೆಫಿನೆಟ್ಲಿ ಹಣ ತೋರಿಸ್ತಾ ಇದೆ, ಹಣ ಬರುತ್ತೆ. ಅಂಡ್ ಅಗೇನ್ ಫಿಫ್ತ್ ಹೌಸಲ್ಲಿ ಕೇತು ಕೂಡ ಇದೆಯಲ್ಲ, ಅಂದ್ರೆ ನಿಮ್ದು ಪ್ರೀವಿಯಸ್ ಯಾವುದು ಹಣ ಬರ್ತಾ ಇದೆ. ಸೊ ರಿಯಲ್ ಎಸ್ಟೇಟ್ ಬಿಲ್ಡರ್ಸು, ಸೊ ಇವರು ತುಂಬಾ ಎಚ್ಚರಿಕೆಯಿಂದ ಇರಿ. ಹಾಗೆ ವೆಹಿಕಲ್ ಟ್ರೇಡರ್ಸ್ ಯಾರ್ಯಾರು ಇದ್ದೀರಾ ನೀವುಗಳು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡೋರು ಮೇಷ ಲಗ್ನ ಆಗಿದ್ರೆ ಈಗ ಬರುವಂತಹ ಇವೆಂಟ್ಗಳಲ್ಲಿ ಸೊ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗಿ ತೋರಿಸ್ತಾ ಇದೆ, ಹಾಗಾಗಿ ನೋಡ್ಕೊಳ್ಳಿ. ಸೊ ಯಾರಾದ್ರೂ ಪೊಲೀಸ್ ಆಗಿರಬಹುದು, ಟ್ರಾಫಿಕ್, ನಾರ್ಮಲ್ ಎಲ್ಲ ರೀತಿಯ ಯೂನಿಫಾರ್ಮ್ ಹಾಕುವಂತಹ ಪ್ರತಿಯೊಬ್ರು ನಿಮ್ದು ಏನ್ ವರ್ಕ್ ಅಲ್ಲಿ ಇದ್ದೀರಾ ಮೇಷ ಲಗ್ನ ಆಗಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಲೇಬೇಕಾಗುತ್ತೆ. ಒಂದ್ ಕಡೆ ಇದೊಂದು ಒಳ್ಳೆ ವಿಚಾರ, ನಿಮ್ಮ ಮಕ್ಕಳಿಗೆ ಗೇನ್ ಬರ್ತಾ ಇದೆ, ಅಥವಾ ನಿಮ್ಮಿಂದ ಅವ್ರಿಗೆ ಲಾಭ, ಅಥವಾ ನಿಮ್ಮಿಂದ ಅವ್ರಿಗೆ ಭೂಮಿ, ಸೊ ಈ ತರ ಅವ್ರಿಗೆ ಲಾಭ ಇದೆ. ಬಟ್ ನಿಮಗೆ ತೊಂದರೆ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಹಾಗೆ ತಂದೆಗೂ ನಿಮಗೂ ವಾದ ವಿವಾದ ಹಣಕಾಸಿನ ವಿಚಾರದಲ್ಲಿ. ಇಲ್ಲಿದೆ ನೋಡಿ ಟ್ವಿಸ್ಟ್. ನಿಮ್ಮ ಮಕ್ಕಳಿಗೆ ಲಾಭ ಬರ್ತಾ ಇದೆ ಅಂತ ಹೇಳಿದೀನಲ್ವಾ, ಸೊ ಮೇ ಬಿ ಮನೇಲಿ ಒಂದಿಬ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು, ಒಬ್ರಿಗೆ ಇಷ್ಟ ಇರಬಹುದು, ಆ ಥರ. ಹಾಗೆ ಈ ಹಿಂದೆ ಯಾವಾಗಲೂ ಸೈಟ್ ರಿಜಿಸ್ಟ್ರೇಷನ್ ಮಾಡಿರ್ತೀರಾ, ಸೈಟ್ ಅಡ್ವಾನ್ಸ್ ಮಾಡಿರ್ತೀರಾ, ಅದು ಕೂಡ ಇಲ್ಲಿ ಸಮಸ್ಯೆ. ಮೇ ಬಿ ಹಿರಿಯರ ಒಂದು ಲೈಕ್ ಡಾಕ್ಯುಮೆಂಟ್ಸ್ ವಿಚಾರದಲ್ಲಾಗಿರ್ಬಹುದು, ಪೇಪರ್ ವರ್ಕಿಂಗ್ ವಿಚಾರದಲ್ಲಾಗಿರ್ಬಹುದು, ಪ್ರಾಬ್ಲಮ್ಯಾಟಿಕ್ ತೋರಿಸ್ತಾ ಇದೆ, ಅದೊಂಚೂರು ನೋಡ್ಕೊಳ್ಳಿ. ಅದರ್ವೈಸ್ ಸೆಕೆಂಡ್ ಹೌಸಲ್ಲಿ ಕೂತ್ಕೊಂಡಿರುವಂತಹ ಕುಜ ನಿಮಗೆ 9ನೇ ಮನೆ ಮೇಲೆ ದೃಷ್ಟಿ ಇದೆಯಲ್ಲ, ಸೊ ಲಾಂಗ್ ಟ್ರಾವೆಲ್ಸ್ ಹೋಗುವಾಗ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. ಆ್ಯಂಡ್ ಅನ್ವಾಂಟೆಡ್ ಟ್ರಾವೆಲ್ ಕೂಡ ತೋರಿಸ್ತಾ ಇದೆ. ಡೆಂಟಲ್ ಇಶ್ಯೂಸ್ ಏನಾದರೂ ಇದ್ರೆ ನೋಡ್ಕೊಳ್ಳಿ. ಡೆಂಟಲ್ ಹಾಸ್ಪಿಟಲ್ ನಡೆಸೋರ್ಗೂ ಕೂಡ ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್ ಆಗಿರಬಹುದು, ಅಥವಾ ಫೈನಾನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಸಡನ್ ಆಗಿ ರೈಸ್ ಆಗ್ಬೋದು, ಅಥವಾ ನಿಮ್ಮ ಸರ್ಜರಿ ಸಕ್ಸಸ್ ಆಗದೆ ಇರಬಹುದು. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಇದೊಂದು ಪಾಯಿಂಟ್ ಅಬ್ಸರ್ವ್ ಮಾಡಿ. ಮೇಷ ಲಗ್ನದವರ ಗಂಡ ಅಥವಾ ಹೆಂಡತಿಗೆ ಸರ್ಜರಿ ತೋರಿಸ್ತಾ ಇದೆ. 7th ಹೌಸ್ಗೆ ಸೆಕೆಂಡ್ ಹೌಸು 8th ಹೌಸ್ ಆಗೋದ್ರಿಂದ ಶುಕ್ರ ಮಹಾದಶ ಎಸ್ಪೆಷಲಿ ಯಾರಿಗಾದ್ರೂ ನಡೀತಿದೆಯಾ ನೋಡ್ಕೊಳ್ಳಿ, ಅಥವಾ ಪಬ್ಲಿಕ್ ಅಲ್ಲಿ ಡ್ರೈವಿಂಗ್ ಮಾಡುವಾಗ ಕೇರ್ಫುಲ್ ಆಗಿ ಇರಲೇಬೇಕಾಗುತ್ತೆ. ಇದೊಂದು ಪಾಯಿಂಟ್ ಮೈನಸ್ ಇದೆ, ರಿಮೈನಿಂಗು ಪ್ಲಸ್ ಇದೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕು. ಅಗೈನ್ ಸ್ಯಾಟರ್ನ್ ಆಸ್ಪೆಕ್ಟ್ ಬೇರೆ ಬಿದ್ದಿದೆ, ಸಮ್ ಕಾರ್ಮಿಕ್ ಕನೆಕ್ಷನ್ಸ್ ಇರುತ್ತೆ ಹ್ಯೂಜ್. ಸೊ ಈಗ ಅದನ್ನ ಇಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಋಷಭದವ್ರಿಗೆ ಬರೋಣ. ಋಷಭದವ್ರಿಗೆ ಹೇಗಿದೆ ಅಂತ ಹೇಳಿ. ಸೊ ಋಷಭ ಲಗ್ನದವರಿಗೆ ಖಂಡಿತವಾಗ್ಲೂ ಕುಜ 7ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿ. ಸೊ ಹಾಗೆ ಲಗ್ನದಲ್ಲಿ 12ನೇ ಮನೆ ಅಧಿಪತಿ ಲಗ್ನದಲ್ಲಿ ನಿಮಗೋಸ್ಕರ ನೀವೇ ಖರ್ಚು ಮಾಡ್ಕೊಳ್ಳೋದು, ಅಥವಾ ಹೆಲ್ತ್ ರಿಲೇಟೆಡ್ ಖರ್ಚು ಮಾಡ್ಕೊಳ್ಳೋದು, ಅಂದ್ರೆ ಎಕ್ಸ್ಪೆನ್ಸಸ್ ತೋರಿಸ್ತಾ ಇದೆ. ಲಗ್ನದಲ್ಲಿ ಕುಜ, ಸೊ ಡೆಫಿನೆಟ್ಲಿ ಹೈ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ. ಬಟ್ ಅವ್ನು ನಿಮಗೆ ಸಪ್ತಮಾಧಿಪತಿ ಕೂಡ. ಪಬ್ಲಿಕ್ ಇಂದ ಸಡನ್ ಆಗಿ ಏನೋ ಒಂದು ತಲೆನೋವು ಬರೋದು ತೋರಿಸ್ತಾ ಇದೆ, ನಿಮ್ದು ಮೆಂಟಲ್ ಪೀಸ್ನ ಹಾಳು ಮಾಡ್ತಾ ಇದೆ, ಹಾಗಾಗಿ ನೋಡ್ಕೊಳ್ಳಿ. ಆಮೇಲೆ ಅಷ್ಟಮಕ್ಕೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಗೌರ್ಮೆಂಟ್ ಇಂದ, ಬ್ಯಾಂಕಿಂಗ್ ಸೆಕ್ಟರ್ ಇಂದ ಏನಾದರೂ ನೋಟಿಸಸ್ ಬರೋದು, ಸರಿಯಾಗಿ ಪೇಮೆಂಟ್ಗಳಾಗದೆ ಚೆಕ್ ಬೌನ್ಸ್ಗಳಾಗೋದು, ಸೊ ಅಥವಾ ನಿಮ್ಮ ಮನೆಯ ಸೆಕ್ಯೂರಿಟಿ ಗಾರ್ಡ್ಸ್, ಅಥವಾ ಅಂಡರ್ ಕನ್ಸ್ಟ್ರಕ್ಷನ್ ಮನೆ ಏನಾದರೂ ಇದೆ, ನೀವೇ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ಸೊ ಒಂದಷ್ಟು ಪ್ರಾಜೆಕ್ಟ್ಸ್ ಸಕ್ಸಸ್ ಆಗದೆ ಇರಬಹುದು. ಸೊ ಹಾಗಾಗಿ ನೋಡ್ಕೊಳ್ಳಿ. ಅದರ್ವೈಸ್ ಲಗ್ನದಲ್ಲಿ ಕುಜ ತುಂಬಾ ಹೈ ಟೆನ್ಷನ್ನ ಕ್ರಿಯೇಟ್ ಮಾಡ್ತಾರೆ, ಹೈ ಸ್ಪೀಡ್. ಸೊ ಬೆಟರ್ ಒಂದ್ಸರಿ ನೀವೇನೇ ಮಾಡಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮಾಡಿ, ಅದರ್ವೈಸ್ ಮೈಂಡ್ ಪೀಸ್ ಹಾಳಾಗೋದು ತೋರಿಸ್ತಾ ಇದೆ. ಅದನ್ನ ಹೊರತುಪಡಿಸಿ ಸಡನ್ ಆಗಿ ಒಂದು ಸ್ಮಾಲ್ ಆಕ್ಸಿಡೆಂಟ್ ಕೂಡ ತೋರಿಸ್ತಾ ಇದೆ. ಚಾರ್ಟ್ ಅಲ್ಲಿ ಏನಾದ್ರು ದಶಾಭುಕ್ತಿಗಳಲ್ಲಿ ಆಕ್ಸಿಡೆಂಟ್ ಕಾಂಬಿನೇಷನ್ ಇದ್ರೆ ಇಲ್ಲಿ ತೋರಿಸ್ತಾ ಇದೆ. ಆಕ್ಸಿಡೆಂಟ್ ಅಂದ್ರೆ ದೊಡ್ಡ ಮಟ್ಟಕ್ಕೆ ಆಗ್ಬೇಕಂತ ಏನಿಲ್ಲ, ಮೇ ಬಿ ಸಡನ್ ಆಗಿ ಕಾಲ್ ಫ್ರಾಕ್ಚರ್ ಅಥವಾ ತಲೆಗೆ ಫ್ರಾಕ್ಚರ್ ಆಗೋದು, ಅಥವಾ ಜಾರಿ ಬೀಳೋದು, ಈ ತರ ತೋರಿಸ್ತಾ ಇದೆ. ಹಾಗಾಗಿ ಆ ಪಾಯಿಂಟ್ಸ್ನ ನೀವು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಬಿ ಕೇರ್ಫುಲ್. ನೆಕ್ಸ್ಟ್ 4th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇದೆ, ಬಟ್ ಅಲ್ಲಿ ಆಲ್ರೆಡಿ ಕೇತು ಇದ್ದಾರೆ. ಮನಸ್ಸಿಗೆ ಸಂಬಂಧಪಟ್ಟಂತಹ ಟೆನ್ಷನ್ ಜಾಸ್ತಿ ಆಗೋದು, ಪೀಸ್ ನಿದ್ರೆ ಹಾಳಾಗೋದು, ಸೊ ಇದೆಲ್ಲ ತೋರಿಸ್ತಾ ಇದೆ. ಶನಿ ಬೇರೆ ಲಗ್ನದ ಮೇಲೆ ದೃಷ್ಟಿ. ನಿಮ್ಗೆ ಅನ್ಕೊಂಡಿದ್ದ ಟೈಮ್ಗೆ ಕೆಲಸ ಆಗದೆ ಇರಬಹುದು. ಸೊ ಚಾರ್ಟ್ ಅನಾಲಿಸಿಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಚಾರ್ಟ್ ಅಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್, ಚಾರ್ಟ್ ಅಲ್ಲಿ ಮೈನಸ್ ಇದ್ರೆ ಇಲ್ಲಿ ಮೈನಸ್. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿ. ಇದಿಷ್ಟು ಕುಜ ಗ್ರಹರ ಬದಲಾವಣೆ. ಬಟ್ 43 ದಿವಸ ಇದೆ, 43 ದಿವಸನೂ ಒಂದೇ ತರ ಇರೋದಿಲ್ಲ.
ನಕ್ಷತ್ರ ಚೇಂಜ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಕೃತಿಕಾ, ರೋಹಿಣಿ, ಮೃಗಶಿರ. ಸೊ ಅದಕ್ಕೆ ಹೇಳಿದ್ದು ನೋಡ್ಕೋಬೇಕು. ಇವರು ಮೃಗಶಿರಕ್ಕೆ ಬಂದಾಗ ಮತ್ತೆ ರೋಹಿಣಿಗೆ ಬಂದಾಗ ಸ್ವಲ್ಪ ಫೇವರಬಲ್ ಇಲ್ಲ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಮಿಥುನ. ಸೊ ಮಿಥುನದವ್ರಿಗೆ 11ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ 12ರಲ್ಲಿ ಕೂತ್ಕೋತಾ ಇದ್ದಾರೆ. ಆಸ್ಪೆಕ್ಟ್ 3ನೇ ಮನೆ ಮೇಲೆ ದೃಷ್ಟಿ 6 ಮತ್ತೆ 7. ಸೊ ಇದರ ಅರ್ಥ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಏನಂತ, ಹೆಲ್ತ್ ಇಶ್ಯೂಸ್ ನಿಮ್ಮ ಆಂಟಿ ಅಥವಾ ಅಂಕಲ್ಗೆ, ಸೊ ಅಥವಾ ಸೋದರ ಮಾವ ಈ ಕಡೆ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿ ಅವ್ರನ್ನ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು. ಹೆಂಡತಿಯ ಮನೆ ಕಡೆ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕಡೆ, ಗಂಡನ ಮನೆ ಕಡೆ, ನಿಮಗಲ್ಲ ನಿಮ್ಮ ಆಪೋಸಿಟ್ ಅವ್ರಿಗೆ ಯಾರಿಗೂ ಹುಷಾರಿಲ್ಲ ಅಂತ ನೀವು ಖರ್ಚು ಮಾಡೋದು ತೋರಿಸ್ತಾ ಇದೆ. ಗೆಟ್ ರೆಡಿ ಫಾರ್ ದಟ್. ನೆಕ್ಸ್ಟ್ ಲಗ್ನದಿಂದ 3ನೇ ಮನೇಲಿ ಕೇತು ಇದ್ದಾರೆ. ಆಸ್ಪೆಕ್ಟ್ ಕುಜನ್ ಬಿದ್ದಿದೆ. ಟ್ರಾವೆಲಿಂಗ್ ಮಾಡೋವಾಗ ಹುಷಾರು, ಡ್ರೈವಿಂಗ್ ಮಾಡೋವಾಗ ಹುಷಾರು. ಶೋಲ್ಡರ್ಸ್, ಜಿಮ್ ಯಾರಾದರೂ ಮಾಡ್ತೀರಾ, ಜಿಮ್ ಟ್ರೈನರ್ಸ್ ಇದ್ದೀರಾ, ಬಿ ಕೇರ್ಫುಲ್. ಶೋಲ್ಡರ್ ಕಟ್ ಆಗೋದು ಅಥವಾ ಶೋಲ್ಡರ್ ಪೆಟ್ಟಾಗೋದು ತೋರಿಸ್ತಾ ಇದೆ. 6th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇದೆ. ಹಾಗಾಗಿ ಹೆಲ್ತ್ ಕಡೆ ಗಮನ ಕೊಡಿ. ಬ್ಲಡ್ ಚೆಕಪ್ ಆಗಿರ್ಬೋದು, ಡೈಲಿ ರುಟೀನ್ ಆಗಿರಬಹುದು, ಅವ್ರ ಹಾಸ್ಪಿಟಲ್ ವಿಸಿಟ್, ಟ್ರೀಟ್ಮೆಂಟ್ ತಗೊಳ್ಳೋದು, ಮೆಡಿಸಿನ್ಸ್ ತಗೊಳ್ಳೋದು ಹೆವಿ ತೋರಿಸ್ತಾ ಇದೆ. ಯಾರಿಗೆ ದಶ ಚೆನ್ನಾಗಿಲ್ವೋ ನೀವು ಅಲರ್ಟ್ ಆಗಿರಿ. ದಶ ಚೆನ್ನಾಗಿದ್ರೆ ಲೋನ್ ಸ್ಯಾಂಕ್ಷನ್ ಆಗೋದು. 12th ಹೌಸಲ್ಲಿ ಬೇರೆ ಕೂತಿದೆ. 6 and 12 ಆಕ್ಟಿವೇಟ್ ಆಗಿದೆ. ಪೇಪರ್ ವರ್ಕ್ ರಿಲೇಟೆಡ್ ವರ್ಕ್ ಆಗೋದು, ಸಡನ್ ಆಗಿ ಟ್ರಾವೆಲ್ ಆಗೋದು ಕುಟುಂಬಕ್ಕೋಸ್ಕರ ತೋರಿಸ್ತಾ ಇದೆ. ಅಗೇನ್ ನಿಮಗೂ ಕೂಡ ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ಹುಷಾರ್ ತಪ್ಪೋದು. ಸೊ ಹಾಗಾಗಿ ಸೊ ಅವ್ರಿಗೋಸ್ಕರ ನೀವು ಹೋಗೋ ಪರಿಸ್ಥಿತಿ. ಟೋಟಲಿ ಎಕ್ಸ್ಪೆನ್ಸಸ್ ಅಂತೂ ತೋರಿಸ್ತಾ ಇದೆ. ಗೆಟ್ ರೆಡಿ ಫಾರ್ ದಟ್. ಅಂಡ್ ಜಾಬ್ ಕೂಡ ಚೇಂಜ್ ಮಾಡೋ ಥಾಟ್ ಬರ್ಬೋದು. ಜಾಬ್ ಹತ್ರ ಪೊಲಿಟಿಕಲ್ಸು, ಜಾಬ್ ಹತ್ರ ಜಗಳಗಳು, ಜಾಬ್ ಹತ್ರ ಎಕ್ಸಲೇಷನ್ ಹಾಕೋದು ನಿಮ್ಮ ಮೇಲೆ. ಸೊ ಈ ಥರ ಎಲ್ಲ ಬರ್ತಾ ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಮಿಥುನದವರು. ಅಂಡ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಅಲ್ಲೇನಾದರೂ ಕೇತು ಇದ್ರೆ ಪಾದಗಳಲ್ಲಿ ಎಚ್ಚರಿಕೆ, ಮೊಣಕಾಲಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಡ್ಯಾಮೇಜ್ ಅಂತೂ ತೋರಿಸ್ತಾ ಇದೆ. ಬಟ್ ಏನೇ ಆದರೂ ಕೇರ್ಫುಲ್ ಆಗಿರಿ, ಅದರ್ವೈಸ್ ಡೋಂಟ್ ವರಿ. ನೆಕ್ಸ್ಟ್ ಇಲ್ಲಿ ಕೇತು ಇದ್ರೆ ಇದು ಯಾವುದು ಫಲ ಬರಲ್ಲ, ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ನಾವು ಕರ್ಕಾಟಕ ಲಗ್ನಕ್ಕೆ ನೋಡೋಣ ಹೇಗಿದೆ. ಯೋಗಕಾರಕನಾದಂತಹ ಕುಜ 11ನೇ ಮನೆಯಲ್ಲಿ, ಅಲ್ಲಿ ಕೇತು ಇದ್ರೆ ಈಗ ನಾನು ಹೇಳೋದು ಯಾವುದು ತಗೋಬೇಡಿ. ಕೇತು ಇಲ್ಲ ಅಂದ್ರೆ ತಗೊಳ್ಳಿ. ಲಗ್ನದಿಂದ ಪಂಚಮಾಧಿಪತಿ ಮತ್ತೆ 10ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ಇದೊಂದು ವಿಪರೀತ ರಾಜಯೋಗ, ವೆರಿ ವೆರಿ ಗುಡ್ ಅಂತ ತಗೊಳ್ಳೋಣ. ಬಟ್ ಟ್ವಿಸ್ಟ್ ಏನ್ ಹೇಳಿದೀನಿ, ಶನಿ ದೃಷ್ಟಿ ಬೇರೆ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಕೇತು ಇದ್ರೆ ಈ ಫಲ ನಿಮ್ಗೆ ಸಿಗೋದಿಲ್ಲ. ನೆಕ್ಸ್ಟ್ ಅದಾದ ನಂತರ ಸೊ ಸ್ಪೆಕ್ಯುಲೇಷನ್ ಗೇನ್ ತೋರಿಸ್ತಾ ಇದೆ. ಸ್ಪೆಕ್ಯುಲೇಷನ್ ಗೇನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಜಾಬಲ್ಲಿ ಇನ್ಕ್ರಿಮೆಂಟ್ ಆಗ್ಬೋದು, ಜಾಬ್ ಪ್ರಮೋಷನ್ ಆಗ್ಬೋದು, ಜಾಬ್ ಚೇಂಜ್ ಆಗಬಹುದು. ಸೊ ಅಥವಾ ಹಣ ತೋರಿಸ್ತಾ ಇದೆ. ತಂದೆ ಮನೆ ಕಡೆಯಿಂದ ಹಣ ಸಪೋರ್ಟು ತೋರಿಸ್ತಾ ಇದೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಆ ನಿಮ್ಮ ತಾಯಿಯ ಮನೆಯ ಕಡೆ ಅಥವಾ ನಿಮ್ಮ ವೆಹಿಕಲ್ಗೆ ಅದು ಅಸ್ತಮಕ್ಕೆ ಹೋಗ್ತಾ ಇದೆ. ಸೊ ಒಂದು ಕಂಫರ್ಟ್ ಝೋನ್ ಸಡನ್ ಆಗಿ ಮಾನಸಿಕ ಹಿಂಸೆ ಹೆಚ್ಚಾಗ್ತಾ ಇದೆ. ಮನಸ್ಸಿಗೆ ನೋವಾಗುವ ಸಾಧ್ಯತೆ. ಅದನ್ನ ಹೊರತುಪಡಿಸಿ ಹಣ ಬರ್ತಾ ಇದೆ. ಹಣದೇನು ತೊಂದರೆ ಇಲ್ಲ. ಹಣ ಹೆಂಗ್ ಬರ್ತಾ ಇದೆ? ಕೆಲವ್ರಿಗೆ ಡಿವೋರ್ಸ್ ಎಂಡ್ ಆಗ್ಬೋದು, ಅವಾಗೂ ಬರ್ಬೋದು. ಕೆಲವ್ರಿಗೆ ಮನೇಲಿ ಕೆಲವು ಘಟನೆ ನಡಿಬೋದು, ಅವಾಗ್ಲೂ ಬರ್ಬೋದು. ಕೆಲವ್ರಿಗೆ ಪ್ರೀತಿಯಿಂದ ತಗೊಂಡಿದ್ದಂತಹ ಮನೆ, ಸೈಟು ಸೇಲ್ ಮಾಡ್ಬೋದು, ಕಾರು, ಅವಾಗ್ಲೂ ದುಡ್ಡು ಬರ್ಬೋದು. ಒಟ್ನಲ್ಲಿ ದುಡ್ಡಂತೂ ಬರ್ತಾ ಇದೆ. ಬಟ್ ಆ ದುಡ್ಡು ನಿಮ್ಗೆ ಏನನ್ನ ಕೊಡ್ತಾ ಇದೆ ಅನ್ನೋದು ನಿಮ್ ಚಾರ್ಟ್ ಮೇಲೆ ಇಂಡಿಕೇಟ್ ಆಗುತ್ತೆ. ಕುಜ ಎಲ್ಲಿದಾರಲ್ಲ ಅದ್ರ ಮೇಲೆ ಡಿಪೆಂಡು. ಮನಸ್ಸಿಗೆ ಪ್ರೀತಿ ಕೊಡ್ತಾ ಇದೆ, ನೆಮ್ಮದಿ ಕೊಡ್ತಾ ಇದೆ, ಹೆಲ್ತ್ ಇಶ್ಯೂಸ್ ಕೊಡ್ತಾ ಇದೆಯಾ ನೋಡ್ಕೊಳ್ಳಿ. ಹಾಗಾಗಿ ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ 6th ಹೌಸ್ ಮೇಲೆ 8th ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಸಡನ್ ಆಗಿ ಟೋಟಲಿ ದಿನನಿತ್ಯದ ರೊಟೀನೇ ಚೇಂಜ್ ಆಗೋಯ್ತು. ಅಲ್ಲಿ ಆಲ್ರೆಡಿ ಗುರು ಬೇರೆ ಲಗ್ನದಲ್ಲಿ, ಈಗ ಆಲ್ರೆಡಿ ಚೇಂಜ್ ಆಗಿರುತ್ತೆ. ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿರುತ್ತೆ. ಬರೀ ಹಾಸ್ಪಿಟಲ್ ತಿರ್ಗೋದಾಗಿರುತ್ತೆ ಅಥವಾ ಮೆಡಿಸನ್ ತಗೊಳ್ಳೋದಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಹೆಲ್ತ್ ಇಶ್ಯೂಸು, ಸೊ ಅದು ನಿಮಗೇನೆ ಹೆಲ್ತ್ ಇಶ್ಯೂಸು. ಒಳ್ಳೆ ರೀತಿ ಏನಾಗಿದೆ ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ ಬಂದು ಬೇಗ ರಿಕವರಿ ಆಗ್ತಾ ಇರ್ತೀರಾ, ಅದೊಂದು. 11ನೇ ಮನೆ ಕುಜ ಖಂಡಿತವಾಗ್ಲೂ ವೆರಿ ಗುಡ್. ಸೊ ಪಬ್ಲಿಕ್ ಗೇನ್ಸ್ ಅಥವಾ ಪಬ್ಲಿಕ್ ಇನ್ಕಮ್ ಅಥವಾ ರೆಗ್ಯುಲರ್ ಇನ್ಕಮ್ ಜಾಸ್ತಿ ಆಗುತ್ತೆ. ಎಲ್ಲರೂ ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರೆ. ಬಟ್ ಶನಿ ಕೂಡ ನೋಡ್ತಾ ಇದೆ, ಬಿ ಕೇರ್ಫುಲ್. ಕೇತು ಇದಿದ್ರೆ ಅಣ್ಣನಿಗೂ ನಿಮಗೂ ವಾದ ವಿವಾದ, ಅಣ್ಣನಿಗೂ ನಿಮ್ಗೆ ಜಗಳ, ಅಕ್ಕ ಅಥವಾ ಅಣ್ಣ ಇದ್ರೆ, ಇಲ್ಲ ಅಂದ್ರೆ ಆ ಸಮಾನರ ಜೊತೆ ನಿಮಗೆ ಅವರಿಗೆ ವಾದ ವಿವಾದ. 6ನೇ ಮನೆಗೆ ಅದು 6ನೇ ಮನೆ ಆಗ್ತಾ ಇದೆ, 11ನೇ ಮನೆ. ಸೊ ಹಾಗಾಗಿ ಅಲ್ಲಿಂದ ಹೋಗಿದೆ ನೋಡ್ಕೊಳ್ಳಿ. ಅಂಡ್ 4th ಹೌಸ್, ಸೊ 4th ಹೌಸ್ ಡ್ಯಾಮೇಜ್ ಅಂತೂ ತೋರಿಸ್ತಾ ಇದೆ. ಖಂಡಿತವಾಗ್ಲೂ ಹೊಸದಾಗಿ ಭೂಮಿ ಪರ್ಚೇಸ್ ಮಾಡ್ತಾ ಇದ್ರೆ ಒಂಚೂರು ನೀವು ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಅದಕ್ಕೂ ಮಾತ್ರ ಇಲ್ಲ ಹಣ ಬರ್ತಾ ಇದೆ, ಇಲ್ಲ ಹಣ ಕಳ್ಕೋಬಹುದು. ಸೊ ಹಾಗಾಗಿ ಅದೊಂದು ಪಾಯಿಂಟ್ ನೋಡ್ಕೊಳ್ಳಿ. ಜಾಬ್ ರಿಲೇಟೆಡ್ ಎಕ್ಸಲೆಂಟ್, ಮಕ್ಕಳ ವಿಚಾರದಲ್ಲಿ ಎಕ್ಸಲೆಂಟ್. ಮಕ್ಕಳಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ ಈಗ ರಿಕವರಿ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ 2nd ಹೌಸ್ ಮೇಲೆ ದೃಷ್ಟಿ ಹಾಕೋದ್ರಿಂದ ಮಾತು ತುಂಬಾನೇ ಮುಖ್ಯ ಆಗುತ್ತೆ, ಬಿ ಕೇರ್ಫುಲ್.
ನೆಕ್ಸ್ಟ್ ಫಿಫ್ತ್ ಹೌಸ್ ಮೇಲೆ ಆಸ್ಪೆಕ್ಟ್, ಫಿಫ್ತ್ ಅಂಡ್ ಏಯ್ತ್ ಲಾರ್ಡ್ ಕನೆಕ್ಟಿವಿಟಿ ಇದೆ. ಸಡನ್ ಗೈನ್ಸ್ ಅಂತೂ ತೋರಿಸ್ತಾ ಇದೆ. ಏಯ್ತ್ ಹೌಸ್ ರಾಹು ಬೇರೆ ಧನಿಷ್ಠಗೆ ಹೋಗ್ತಾ ಇದ್ದಾರೆ. ಕರ್ಕಾಟಕ ಲಗ್ನದವ್ರಿಗೆ ಅವ್ರವ್ರ ಜನ್ಮ ಜಾತಕದ ಮೇಲೆ ಡಿಪೆಂಡ್. ಒಬ್ರಿಗೆ 10 ಲಕ್ಷ, ಒಬ್ರಿಗೆ 20 ಲಕ್ಷ, ಒಬ್ರಿಗೆ 30 ಲಕ್ಷ. ಬಟ್ ಹಣ ಅಂತೂ ತೋರಿಸ್ತಾ ಇದೆ ಹಿಡನ್. ಸೊ ಹಿಡನ್ ಗೇನ್ ಅಂತೂ ತೋರಿಸ್ತಾ ಇದೆ. ಅದರರ್ಥ ಸಡನ್ ಆಗಿ ಪ್ರಮೋಷನ್, ಜಾಬ್ ಚೇಂಜು, ಪರ್ ಆನಮ್ ಇನ್ಕ್ರೀಸ್ ಆಗಬಹುದು, ಅಥವಾ ಪ್ರಾಪರ್ಟಿನಲ್ಲಿ ಇನ್ಕಮ್ ಬರಬಹುದು, ಅಥವಾ ಸ್ಪೆಕ್ಯುಲೇಷನ್ ಗೇನ್ಸ್ ಅಲ್ಲಿ ಮಕ್ಕಳಿಂದ, ಹಿಂದೆ ಮಾಡಿರೋ ಇನ್ವೆಸ್ಟ್ಮೆಂಟ್ ಇಂದ, ಒಟ್ನಲ್ಲಿ ಲಕ್ ಅಂತೂ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾ ಇದೆ. ನಿಮಗೆ ಹಿಂದೆ ಮಾಡಿರೋ ಹಾರ್ಡ್ ವರ್ಕ್ಗೆ ಇಲ್ಲಿ ಫಲ ಸಿಗ್ತಾ ಇದೆ. ಎಸ್, ವೆರಿ 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 ಗುಡ್. ಕೇತು ಇದ್ರೆ ನೋ ರೆಮಿಡೀಸ್ ಅಥವಾ ನೋ ಫಲಗಳು ಅಷ್ಟೇ. ನೆಕ್ಸ್ಟ್ ನಾವು ಸಿಂಹಕ್ಕೆ ಹೋಗೋಣ. ಸಿಂಹದವರಿಗೆ ಸೊ ಡೆಫಿನೆಟ್ಲಿ ಇವರಿಗೆ 4ನೇ ಮನೆ ಅಧಿಪತಿ, 10ನೇ ಮನೆ ಅಧಿಪತಿ ಹೋಗ್ತಾ ಇರೋದು 10ನೇ ಮನೆಗೆ. ಲಗ್ನಕ್ಕೆ ದೃಷ್ಟಿ ಇಲ್ಲಿ ಕೇತು ಇದೆ. ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಎಚ್ಚರಿಕೆ. 4 ಮತ್ತು 5ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಮನೇಲಿ ತಂದೆಗೂ ನಿಮಗೂ ವಾದ ವಿವಾದಗಳು ಅಥವಾ ಜಗಳಗಳಾಗುವ ಸಾಧ್ಯತೆ ಕೂಡ ಇರುತ್ತೆ. ಅದೊಂಚೂರು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಜಾಬ್ ಹತ್ರ ಆಫೀಸರ್ ಪೊಲಿಟಿಕಲ್ಸ್ ಜಾಸ್ತಿ ಆಗುತ್ತೆ. ನಿಮ್ದೇ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲೂ ಕೂಡ ರ್ಯಾಶ್ನೆಸ್, ರಫ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಖಾರ ಹೆವಿ ತಿನ್ನೋದು. ಸೊ ಇವೆಲ್ಲನೂ ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. 4th ಹೌಸ್ ಮೇಲೆ 7th ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಹೆಂಡತಿಗೆ ಏನಾದರೂ ವೆಹಿಕಲ್ ಗಿಫ್ಟ್ ಮಾಡೋದು, ಕಾರು, ಟೂ ವೀಲರು, ಈ ಥರ ಏನಾದರೂ ಗಿಫ್ಟ್ ಮಾಡೋದು, ಅಥವಾ ಸೊ ಅವ್ರ ಕಡೆಯಿಂದ ಪ್ರಾಪರ್ಟಿ, ಅವ್ರ ಫ್ಯಾಮಿಲಿ ಕಡೆಯಿಂದ ಪ್ರಾಪರ್ಟಿ ಏನಾದರೂ ನಿಮಗೆ ಬರೋ ಯೋಗ ಕೂಡ ತೋರಿಸ್ತಾ ಇದೆ. ಸೊ ಡೆಫಿನೆಟ್ಲಿ ವೆರಿ ಗುಡ್. ಬಟ್ 5th ಲಾರ್ಡ್ಗೆ ಅದು 6th ಹೌಸ್ ಹೋಗ್ತಾ ಇರೋದ್ರಿಂದ ಮಕ್ಕಳ ಹೆಲ್ತ್ ವಿಚಾರದಲ್ಲಿ ಸಡನ್ ಆಗಿ ಖರ್ಚು ತೋರಿಸ್ತಾ ಇದೆ. ಹಂಗಾಗಿ ಮಕ್ಕಳ ಹೆಲ್ತ್ ಕಡೆ ಗಮನ ಕೊಡಿ. ಅವ್ರ ಎಜುಕೇಷನ್ ಆಗಿರಬಹುದು, ಅವ್ರ ಹೆಲ್ತ್ ಆಗಿರಬಹುದು, ಅಥವಾ ಅವ್ರಿಗೆ ಸೊ ಅವ್ರ ಮನಿ ಹೇಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ನೋಡ್ಕೊಳ್ಳಿ. ಬಟ್ ಲಗ್ನದಲ್ಲಿ ಕೇತು ಅಷ್ಟೊಂದು ಒಳ್ಳೆ ಸೂಚನೆ ಇಲ್ಲ. ಅಷ್ಟಮದಲ್ಲಿ ಶನಿ ಕೂಡ, ಸಪ್ತಮದಲ್ಲಿ ರಾಹು, ಭ್ರಮೆಯಲ್ಲಿ ಇರ್ತೀರ. ಹಾಗಾಗಿ ಮಕ್ಕಳ ಹೆಲ್ತ್ ಕಡೆ ಗಮನ ಕೊಡಿ. ಸೊ ತಗೊಳ್ಳೋ ಫುಡ್ಡಲ್ಲೂ ಕೂಡ ಗಮನ ಹರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಕನ್ಯಾದವ್ರಿಗೆ ಡೆಫಿನೆಟ್ಲಿ 3ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ ಈಗ 9ನೇ ಮನೆಗೆ ಹೋಗಿದ್ದಾರೆ. 9ನೇ ಮನೆಗೆ ಹೋಗಿ 12ನೇ ಮನೆ, 3ನೇ ಮನೆ, 4ನೇ ಮನೆ ದೃಷ್ಟಿ ಹಾಕ್ತಾ ಇದ್ದಾರೆ. ಸೊ ಕನ್ಯಾದವ್ರಿಗೆ ಸ್ವಲ್ಪ ನ್ಯೂಟ್ರಲ್ ಅಂತ ತಗೊಳ್ಳೋಣ. ಲಗ್ನದಿಂದ ಸೊ ಖಂಡಿತವಾಗ್ಲೂ 9ನೇ ಮನೆ ಕುಜ ತಂದೆಗೂ ನಿಮಗೂ ಫೈಟಿಂಗ್ಸ್ ಕ್ರಿಯೇಟ್ ಮಾಡಿಬಿಡುತ್ತೆ. ಅಥವಾ ಬ್ಯಾಂಕಿಂಗ್ ಸೆಕ್ಟರಲ್ಲಿ, ಅಥವಾ ಬಾಸಸ್ ಕಡೆಯಿಂದ, ಅಥವಾ ಗುರುಗಳ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಪೀರಿಯಡ್ ತೋರಿಸ್ತಾ ಇದೆ. ಹಾಗಾಗಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಲೇಬೇಕು. ಯಾಕೆಂದ್ರೆ ಲಗ್ನಾಧಿಪತಿ ಕೂಡ ನಿಮಗೆ ನೆಕ್ಸ್ಟ್ ರೆಟ್ರೋ ಬೇರೆ ಆಗ್ಬಿಡ್ತಾರೆ. 22ನೇ ತಾರೀಕು ಕರ್ಕಾಟಕಕ್ಕೆ ಬರ್ತಾರೆ, ಮತ್ತೆ ಅವರು ಜುಲೈ 7ಕ್ಕೆ ರೆಟ್ರೋ ಆಗ್ಬಿಡ್ತಾರೆ. ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 12ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಕೇತು ಅಲ್ಲೇ ಇರೋದ್ರಿಂದ ಸೊ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಸದ್ಯಕ್ಕೆ ಬೇಡ. ರಾಂಗ್ ಇನ್ವೆಸ್ಟ್ಮೆಂಟ್ ಬೇಡ. ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಬೇಡ. ವೆಹಿಕಲ್ ಮೇಲೆ ಇನ್ವೆಸ್ಟ್ಮೆಂಟ್ ಬೇಡ. ಸ್ವಲ್ಪ ಕೇರ್ಫುಲ್ ಆಗಿರಿ. ಅವ್ರು ನಿಮಗೆ 3 ಮತ್ತು ಅಷ್ಟಮ ಅಧಿಪತಿ ಕೂಡ ಪೇಪರ್ ವರ್ಕಲ್ಲಿ ಎಚ್ಚರಿಕೆಯಿಂದ ಇರಿ. ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಸೊ ಹಾಗೆ ನಿಮ್ಮ ಆಫೀಸ್ ಬಾಸಸ್ ಆಗಿರ್ಬೋದು, ಅಥವಾ ನಿಮ್ಮ ಟೀಚರ್ಸ್ ಆಗಿರಬಹುದು, ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ವರ್ಕ್ ಮ್ಯಾನೇಜರ್ಸ್ ಆಗಿರ್ಬೋದು, ಇವ್ರಿಗೂ ನಿಮಗೂ ವಾದ ವಿವಾದ ನಡೆಯೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಒಳ್ಳೆ ವಿಚಾರ 9ನೇ ಮನೆ ಕುಜ ಖಂಡಿತವಾಗ್ಲೂ ಸೊ ನಿಮಗೆ ಒಂದು ಫೈಟಿಂಗ್ ಮೂಡ್ ಅಂತೂ ಕ್ರಿಯೇಟ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಫೈಟಿಂಗ್ ಮೂಡಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅದರ್ವೈಸ್ ಹ್ಯಾಂಡಲ್ ಆಗುತ್ತೆ. 43 ದಿವಸದಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ನಿಮ್ಮ ದಶಾಭುಕ್ತಿ ಮೇಲೆ ನೋಡ್ಕೊಳ್ಳಿ. ಸೊ ಇವ್ರಿಗೆ 2ನೇ ಮನೆ ಅಧಿಪತಿ ಮತ್ತೆ 7ನೇ ಮನೆ ಅಧಿಪತಿ ಈಗ 8ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ದೃಷ್ಟಿ 11ಕ್ಕೆ 2ನೇ ಮತ್ತೆ 3ನೇ ಮನೆಗೆ ಹಾಕ್ತಾ ಇದ್ದಾರೆ ಅಷ್ಟಮದಲ್ಲಿ. ಹೆಲ್ತ್ ಕಡೆ ಡೆಫಿನೆಟ್ಲಿ ಫೋಕಸ್ ಮಾಡಿ. ಡೆಂಟಲ್ ಇಶ್ಯೂಸ್ ಇದ್ರೆ ಫೋಕಸ್ ಮಾಡಿ. ಹಾಗೆ ಹಣ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ, ಅಥವಾ ಕೊಟ್ಟರು ವಾಪಸ್ ಬರೋದಿಲ್ಲ. ಸೊ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಸಪ್ತಮಾಧಿಪತಿ ಅಷ್ಟಮದಲ್ಲಿ ಹೋದಾಗ ನಿಮ್ಮ ಹೆಂಡತಿಗೆ ಸೊ ಲಾಭ, ಅಥವಾ ಹೆಂಡತಿಗೆ ಏನಾದರೂ ಪರ್ಚೇಸ್ ಮಾಡೋದು, ಹೆಂಡತಿಗೆ ಖರ್ಚು ತೋರಿಸ್ತಾ ಇದೆ. ಸೊ ಹಾಗಾಗಿ ಅದೊಂದು ಪಾಯಿಂಟ್ ಸಡನ್ ಆಗಿ ಅನ್ಪ್ಲಾನ್ಡ್ ಪರ್ಚೇಸ್ ಅಂತ ತೋರಿಸ್ತಾ ಇದೆ. 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಮೇ ಬಿ ರೆಗ್ಯುಲರ್ ಇನ್ಕಮ್ ಬ್ರೇಕ್ ಆಗಿರ್ಬೋದು ನಿಮಗೆ, ಅಥವಾ ನಾಟ್ ಅಪ್ ಟು ದ ಮಾರ್ಕ್, ನಾಟ್ ಎಕ್ಸ್ಪೆಕ್ಟಿಂಗ್ ಪ್ಯಾಕೇಜ್, ನಾಟ್ ಎಕ್ಸ್ಪೆಕ್ಟಿಂಗ್ ಬಿಸ್ನೆಸ್ ಆಸ್ ಪರ್ ದ ಮಂತ್ ಇರಬಹುದು. ಇದು ಗೋಚಾರ ಜನ್ಮ ಜಾತಕದಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಬಟ್ ಅಷ್ಟಮದಲ್ಲಿ ಕುಜ ಖಂಡಿತ ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಮಾಡುತ್ತೆ. ಬ್ಲಡ್ ಇನ್ಫೆಕ್ಷನ್ ಕ್ರಿಯೇಟ್ ಮಾಡಬಹುದು, ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಸಡನ್ ಆಗಿ ಬ್ಲಡ್ ಚೆಕಪ್ ಮಾಡೋದು ಹೋಗೋದಾಗಿರ್ಬೋದು, ಅಥವಾ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರಬಹುದು. ಟೋಟಲಿ ಇದೆಲ್ಲ ತೋರಿಸ್ತಾ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಎಸ್, 3ನೇ ಮನೆ ಮೇಲೆ ಕುಜನ ದೃಷ್ಟಿ ಖಂಡಿತವಾಗ್ಲೂ ಒಳ್ಳೇದೆ. ಧೈರ್ಯ ಜಾಸ್ತಿ ಆಗುತ್ತೆ, ಕರೇಜ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಡ್ರೈವಿಂಗ್ ಮಾಡುವಾಗ ಕೇರ್ಫುಲ್. ಮತ್ತೆ ನಿಮ್ಮ ಸಿಬ್ಲಿಂಗ್ಸು ನಿಮಗೂ ವಾದ ವಿವಾದ ಆಗುವ ಸಾಧ್ಯತೆ ತೋರಿಸ್ತಾ ಇದೆ. ಹಾಗಾಗಿ ಏನಾದರೂ ಅಣ್ಣ ತಮ್ಮಂದ್ರ, ಅಕ್ಕ ತಂಗಿರ ಮಧ್ಯೆ ಮಾತುಕತೆ ಇದೆ, ಸ್ವಲ್ಪ ಹೋಲ್ಡ್ ಮಾಡಿ. ಈ ಪೀರಿಯಡ್ ಚೆನ್ನಾಗಿಲ್ಲ. ಇದು ಮೂವ್ ಆದಮೇಲೆ ನೀವು ಮಾಡ್ಕೊಳ್ಳಿ. ಭ್ರಮೆಯಲ್ಲಿ ಇದ್ದೀರಾ, ಅಥವಾ
ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಈಗ, ಈ ಪೀರಿಯಡ್ ಸರಿ ಇಲ್ಲ, ಲಗ್ನಕ್ಕೆ ರಾಹು ಕನೆಕ್ಟಿವಿಟಿ ಇದ್ರೆ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಅದಕ್ಕೋಸ್ಕರ. ನೆಕ್ಸ್ಟ್ ನಾವು ವೃಶ್ಚಿಕ ಲಗ್ನಕ್ಕೆ ಬರೋಣ. ಸೊ ಲಗ್ನಾಧಿಪತಿ 6ನೇ ಮನೆ ಅಧಿಪತಿ 7ಕ್ಕೆ ಹೋಗ್ತಾ ಇದ್ದಾರೆ. ನೋಡ್ತಾ ಇರುವಂತಹ ದೃಷ್ಟಿ ಲಗ್ನ ಮತ್ತೆ 2ನೇ ಮನೆ, ಸೊ ಹಾಗೆ 4ನೇ ಮನೆ ಮೇಲೆ ದೃಷ್ಟಿ. ಬಟ್ ಇಲ್ಲಿ ಈ ಮನೆ ದೃಷ್ಟಿ ಹಾಕೋ ಮನೆ ಅಥವಾ ಕೂತಿರೋ ಮನೆಗಳ ಹತ್ರ ಕೇತು ಇದ್ರೆ ಈ ಫಲನ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಲಗ್ನಾಧಿಪತಿ ಸಪ್ತಮದಲ್ಲಿ ಒಂದು ಕೇಂದ್ರ, ವೆರಿ ಗುಡ್, ಬಟ್ ಅವನು 6th ಲಾರ್ಡ್ ಕೂಡ ಅಲ್ವಾ, ಹಾಗಾಗಿ ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 12ನೇ ಮನೆಗೆ 8ನೇ ಮನೆ, ಸೊ ಹಾಗಾಗಿ ಟ್ರಾವೆಲ್ಸ್ ಏನಾದರೂ ಮಾಡ್ತಿದ್ದೀರಾ, ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ಫಾರಿನ್ ಟ್ರಿಪ್ಗೆ ಇದು ಖಂಡಿತ ಒಳ್ಳೆ ಸೂಚನೆ ಅಲ್ಲ. ಇನ್ನೇನು ನಾಳೆ ಹೊರಡಬೇಕು, ಇವತ್ತೇನೋ ತೊಂದರೆ ಆಗುವ ಸಾಧ್ಯತೆ ಇದೆ. ಟ್ರಾವೆಲಿಂಗ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರಿ. ವೃಶ್ಚಿಕ ಲಗ್ನದವರು ಕುಜ ಮೂವ್ ಆಗೋವರೆಗೂ 4ನೇ ಮನೆ ರಾಹು ನಿಮ್ಮನ್ನ ಭ್ರಮೆಗಿಡ್ತಾನೆ. ಇಲ್ಲಿ ಇಷ್ಟು ಲಕ್ಷಕ್ಕೆ ಅಥವಾ ಇಷ್ಟು ಕೋಟಿಗೆ ಪ್ರಾಪರ್ಟಿ ಇದೆ, ಪ್ರಾಪರ್ಟಿ ತಗೋಬಿಡಿ, ತುಂಬಾ ಚೆನ್ನಾಗಿದೆ, ಕಮ್ಮಿ ದುಡ್ಡು, ಹಾಗೆ ಹೀಗೆ ಈ ತರ ಬ್ರೋಕರ್ಸ್ ನಿಮ್ಗೆ ಮ್ಯಾಜಿಕ್ ಮಾಡ್ಬೋದು. ಬಟ್ ಬಿ ಕೇರ್ಫುಲ್. 12th ಹೌಸು ಇನ್ವೆಸ್ಟ್ಮೆಂಟ್, ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಬೇಡ. ಲ್ಯಾಂಡ್ ಅಂಡ್ ಪ್ರಾಪರ್ಟಿ ಮೇಲೆ, ವೆಹಿಕಲ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಬೇಡ. ಕುಜ ನಿಮ್ಗೆ ಲಗ್ನಾಧಿಪತಿ 6ನೇ ಮನೆ ಅಧಿಪತಿ. ಯಾವುದೇ ಹೊಸದಾಗಿ ಕೇಸ್ ಫೈಲ್ ಮಾಡಬೇಡಿ. ಈವಂದೋ ನೀವು ಲಾಯರ್ಸ್ ಜಡ್ಜಸ್ ಆಗಿದ್ರು ಕೂಡ ಯಾವುದೇ ಹೊಸ ಕೇಸು ತಗೊಳ್ಳುವಾಗ ನೀಟಾಗಿ ವೆರಿಫಿಕೇಶನ್ ಮಾಡಿ ಕ್ಲಾರಿಟಿ ಕೊಟ್ಟು ತಗೊಳ್ಳಿ. ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಪಬ್ಲಿಕ್ ಅಲ್ಲಿ ನಿಮ್ಗೆ ಬ್ಯಾಡ್ ನೇಮ್ ಕ್ರಿಯೇಟ್ ಆಗೋದು ಕೂಡ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. 10ನೇ ಮನೆ ಮೇಲೆ ದೃಷ್ಟಿ, 10ನೇ ಮನೆ ಮೇಲೆ ಕೇತು. ಆಲ್ರೆಡಿ ಕೆಲವರಿಗೆ ಕೆಲಸ ಇರೋದಿಲ್ಲ, ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಪ್ಯಾಕೇಜ್ ಸರಿಯಾಗಿ ಬರ್ತಾ ಇರಲ್ಲ. ಇದು ದಶ ಚೆನ್ನಾಗಿ ಇಲ್ಲದೆ ಇರೋರಿಗೆ. ದಶ ಚೆನ್ನಾಗಿರೋರಿಗೆ ನೇಮು, ಫೇಮು, ಪವರು, ಖಂಡಿತ ಹಿಡನ್ ಗೈನ್, ಸೊ ಇವೆಲ್ಲವೂ ತೋರಿಸ್ತಾ ಇದೆ. ಮತ್ತೆ ಲಗ್ನನೇ ಸ್ಕಾರ್ಪಿಯೋ ಬೇರೆ ದೃಷ್ಟಿ ಆ ಕಡೆಯಿಂದ ಹಾಕ್ತಾ ಇದೆ. ಅಂದ್ರೆ ಹಠ, ಇಲ್ಲ ನಾನು ತಗೋತೀನಿ, ನಾನು ಮಾಡ್ಬಿಡ್ತೀನಿ, ಈ ತರ ಹಠ ಬರೋ ಸಾಧ್ಯತೆ ಇರುತ್ತೆ. ಸೊ ಬಿ ಕೇರ್ಫುಲ್. ಅದು ಇಂದ್ರನ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದಲ್ಲಿ ಕೂತಿದ್ರೆ ಲಗ್ನ ಏನಾದ್ರು ನೀವು ಮಾಡೋ ಸಾಧ್ಯತೆ ಹೆವಿ ಇದೆ. ಹೋಲ್ಡ್ ಮಾಡಿ. ಸೊ ಯಾವುದೇ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ರಿಲೇಟೆಡ್ ಬೇಡ, ವೆಹಿಕಲ್ಸ್ ಬೇಡ. ಮದ್ವೆಗೆ ಇದು ಒಳ್ಳೆ ಸಮಯ ಅಲ್ಲ, ಹೋಲ್ಡ್ ಮಾಡಿ. ಹಾಗಾಗಿ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ, ಮೋಸ ಹೋಗುವ ಸಾಧ್ಯತೆ. ಮತ್ತೆ ತುಂಬಾ ಕರೇಜು, ತುಂಬಾ ಸ್ಪೀಡ್ ಜಾಸ್ತಿ, ಡ್ರೈವಿಂಗ್ ಎಲ್ಲ ಜಾಸ್ತಿ, ಖಾರ ಹೆಚ್ಚು ತಿನ್ನೋದು, ಅನ್ಲಿಮಿಟೆಡ್ ತಿನ್ನೋದು, ಮತ್ತೆ ತಿಂತಾನೆ ಇರೋದು. ಸೊ ಮತ್ತೆ ರ್ಯಾಶ್ ಆಗಿ ಮಾತಾಡೋದು, ಇವೆಲ್ಲವೂ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಹಲ್ಲಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬ್ಲಡ್ ರಿಲೇಟೆಡ್ ಅಥವಾ ಗಮ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಅದರ್ವೈಸ್ ಸ್ವಲ್ಪ ವೆಯ್ಟ್ ಮಾಡಿ. ಬಿಸ್ನೆಸ್ ಅಲ್ಲಿ ಇರೋರಿಗೆ ಚೆನ್ನಾಗಿದೆ. ನೆಕ್ಸ್ಟ್ ಧನು ಲಗ್ನಕ್ಕೆ ಬರೋಣ. 5 ಮತ್ತು 12ನೇ ಮನೆ ಅಧಿಪತಿ 6ರಲ್ಲಿ ಕೂತ್ಕೋತಾ ಇದ್ದಾರೆ. 6ನೇ ಮನೆ ಕುಜ ಎಕ್ಸಲೆಂಟ್. ಪೊಲೀಸ್ ಆಫೀಸರ್ಗೆ, ಮಿಲಿಟರಿ ಆಫೀಸರ್ಗೆ, ಲಾಯರ್ಸ್ಗೆ, ಜಡ್ಜ್ಗಳಿಗೆ, ಡಾಕ್ಟರ್ಸ್ಗೆ, ಇದರಲ್ಲಿ ಯಾವ್ದ್ರಲ್ಲೂ ಇಲ್ಲ ಅಡ್ಗೆ ಮನೇಲಿ ಇದ್ದೀರಾ ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ ಹೆಲ್ತ್ ಕಡೆ ಗಮನ ಕೊಡಿ. ಸಡನ್ ಆಗಿ ಬ್ಲಡ್ ಇನ್ಫೆಕ್ಷನ್ಸ್ ತೋರಿಸ್ತಾ ಇದೆ, ಅಥವಾ ಬಾಡಿ ಕಟಿಂಗ್ ಏನಾದ್ರು ಆಗೋದು ತೋರಿಸ್ತಾ ಇದೆ. ಅದಾದ್ಮೇಲೆ 12ನೇ ಮನೆ ಅಧಿಪತಿ ಕೂಡ ಅವನು 9th ಮೇಲೆ ಆಸ್ಪೆಕ್ಟ್ ಆಗ್ತಾ ಇದ್ದಾನೆ. ಸೊ ಅಗೈನ್ ನಿಮ್ಗೆ 12th ಮೇಲೆ ಆಸ್ಪೆಕ್ಟ್ ಬರ್ತಾ ಇರೋದ್ರಿಂದ, ಲಗ್ನದ ಮೇಲೆ ಆಸ್ಪೆಕ್ಟ್ ಬರ್ತಾ ಇರೋದ್ರಿಂದ, 12th ಲಾರ್ಡ್ ಲಗ್ನದಲ್ಲಿ ಕೂತಾಗ ಮಾಂಸಖಂಡಗಳ ನೋವು ಅಥವಾ ಸುಸ್ತು ಅಥವಾ ಹ್ಯುಮಿನಿಟಿ ಪವರ್ ಇರೋದಿಲ್ಲ, ಟಯರ್ಡ್ನೆಸ್ಸು. ಸೊ ಇದೆಲ್ಲ ಹೆಲ್ತ್ ಕಡೆ ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಡಿ. ಮೇಜರ್ ಆಗಿ ಹೆಲ್ತ್ ಕಡೆ ಕೊಡಿ. ಅದಾದ ನಂತರ ನೀವು ಕೊಡ್ಬೇಕಾಗಿರೋದು, ಸೊ 12th ಹೌಸ್ ರಿಲೇಟೆಡ್ ಅಂದ್ರೆ ಅಗೈನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಫಾರಿನ್ ಟ್ರಾವೆಲ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ರಿಲೇಟೆಡ್ ಆಗಿರಬಹುದು, ಹಾಸ್ಪಿಟಲೈಸ್ ರಿಲೇಟೆಡ್ ಆಗಿರಬಹುದು, ಜೈಲ್ಸ್ ಆಗಿರಬಹುದು. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇರಲೇಬೇಕಾಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ನಾಟ್ ಎ ಗುಡ್ ಟೈಮ್ ಅಲ್ಲಿ ತನಕ. ಬಟ್ ವಿನ್ನಿಂಗ್ ಓವರ್ ದ ಕಾಂಪಿಟೇಷನ್, ವಿನ್ನಿಂಗ್ ಓವರ್ ದ ಎನಿಮೀಸ್, ವಿನ್ನಿಂಗ್ ಓವರ್ ದ ಕೇಸಸ್, ಎಕ್ಸಲೆಂಟ್. ದಶಾಭುಕ್ತಿ ಚೆನ್ನಾಗಿದ್ರೆ ಟ್ರಾನ್ಸಿಟ್ ಖಂಡಿತ ಸಪೋರ್ಟ್ ಮಾಡ್ತಾ ಇದೆ. ಹೊಟ್ಟೆ ಭಾಗದಲ್ಲಿ ಉರಿ ಅಥವಾ ಹೊಟ್ಟೆ ಭಾಗದಲ್ಲಿ ಏನಾದರೂ ಅನ್ಡೈಜೆಷನ್ ಇಶ್ಯೂಸ್ ಕೂಡ ತೋರಿಸ್ತಾ ಇದೆ, ಅದೊಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ ಮಕರದವ್ರಿಗೆ 5th ಹೌಸ್ ಅಲ್ಲಿ ಹೋಗಿ ಕೂತ್ಕೋತಾ ಇದ್ದಾರೆ. ಯಾರು ಇವ್ರಿಗೆ? ಸೊ 4ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಹೋಗಿ ಕೂತ್ಕೋತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ನೇಮು, ಫೇಮು, ಪವರು, ಸಡನ್ ಆಗಿ ಜಾಬ್ ಚೇಂಜು, ಸಡನ್ ಇವೆಂಟ್ಸ್ ನಡೀತಾ ಇದೆ. ಗೌರ್ಮೆಂಟ್ ಇಂದ ಅಥವಾ ಬಾಸಸ್ ಇಂದ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ತೋರಿಸ್ತಾ ಇದೆ, ಅದೊಂಚೂರು ನೀವು ನೋಡ್ಕೋಬೇಕು. ಹಾಗೆ ಸ್ಲೀಪ್ ಡಿಸಾರ್ಡರ್ಸ್ ಅಥವಾ ಸ್ಲೀಪ್ ಡಿಸ್ಟರ್ಬೆನ್ಸ್ ಅದು ಕೂಡ ತೋರಿಸ್ತಾ ಇದೆ. ಸಡನ್ ಆಗಿ ಜಾಬ್ ಚೇಂಜ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇರೋ ಜಾಬ್ನ ಬಿಟ್ಬಿಟ್ಟು ಬೇರೆ ಜಾಬ್ ಚೇಂಜ್ ಮಾಡೋದು, ಅಥವಾ ಸಡನ್ ಆಗಿ ಒಂದು ನೇಮ್ ಫೇಮ್, ಯಾವ ರೀತಿ ಪ್ರಮೋಷನ್ ಆಗಿ ನೇಮ್ ಫೇಮ್ ಬರ್ಬೋದು, ಅಥವಾ ಒಳ್ಳೆ ರೀತಿ ಕೆಟ್ಟ ರೀತಿ ಜನ್ಮ ಜಾತಕದ ಮೇಲೆ ಡಿಸೈಡ್ ಆಗಿರುತ್ತೆ. ಒಂದು ಒಳ್ಳೆಯ ಟೈಮ್ ಅಲ್ಲ. ಹಾಗೆ ನಿಮ್ಮ ಸ್ಪೌಸ್ಗೆ, ಸೊ ಸ್ಪೌಸ್ಗೂ ಕೂಡ
ಆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುವಂತಹ ಸಾಧ್ಯತೆ ಸ್ಪೌಸ್ ಇದ್ರೆ, ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ಸ್ವಲ್ಪ ಹೋಲ್ಡ್ ಮಾಡಿ. ಲವ್ ಮ್ಯಾರೇಜ್ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಹಠ ಅವಶ್ಯಕತೆ ಇಲ್ಲ. ಯಾವುದೇ ರಾಂಗ್ ಮಂತ್ರ ಸಿದ್ಧಿ ಸದ್ಯಕ್ಕೆ ಬೇಡ. ಅದರ್ವೈಸ್ ಫಿಫ್ತ್ ಹೌಸ್ ಕುಜ ಡೆಫಿನೆಟ್ಲಿ ಫೇವರಬಲ್ ಇದೆ, ಆಸ್ಪೆಕ್ಟ್ಸ್ ಕೂಡ ಫೇವರಬಲ್ ಇದೆ. ಏಯ್ತ್ ಹೌಸ್ ಆಸ್ಪೆಕ್ಟ್, ಫೋರ್ತ್ ಆಸ್ಪೆಕ್ಟ್ ಬಟ್ ಪ್ರೊಟೆಕ್ಟ್ ಆಗುತ್ತೆ. 12th ಹೌಸ್ ಮೇಲೆ ಆಗ್ತಿರೋದ್ರೆ ಸಡನ್ ಆಗಿ ಟ್ರಾವೆಲ್ ಕೂಡ ತೋರಿಸ್ತಾ ಇದೆ, ಅಥವಾ ಫೈಟಿಂಗ್ಸ್ ಅಥವಾ ಕೋರ್ಟು ಕೇಸು ಲಿಟಿಗೇಷನ್ಸ್ ಈ ಥರ ವಿಸಿಟ್ ಕೊಡೋದು, ಅಥವಾ ಆಲ್ರೆಡಿ ಎಷ್ಟೋ ವರ್ಷದಿಂದ ನಡೀತಾ ಇದೆ ಅಂದರೆ ಈಗ ವಿನ್ ಕೂಡ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಕುಜ ಅವ್ನು ನಿಮಗೆ 4ನೇ ಮನೆ ಅಧಿಪತಿ ಕೂಡ 2ನೇ ಮನೆಗೆ ಹೋಗ್ತಾ ಇದ್ದಾನೆ. ಹಂಗಾಗಿ ತಾಯಿಗೆ ಪ್ರಾಪರ್ಟಿನಲ್ಲಿ ಹೆಚ್ಚು ಲಾಭ, ಅಥವಾ ಭೂಮಿ ವಿಚಾರದಲ್ಲಿ ಹೆಚ್ಚು ಲಾಭ, ತಾಯಿ ಹೆಸರಿಗೆ ಪ್ರಾಪರ್ಟಿ ಬರೋದು, ಇದೆಲ್ಲವೂ ತೋರಿಸ್ತಾ ಇದೆ. 11 ಮನೆ ಇರೋದ್ರಿಂದ ಅದು ಸ್ಕಾರ್ಪಿಯೋ ಹಿಡನ್ ಸೀಕ್ರೆಟಿವ್ ಇನ್ಕಮ್ ಗೇನ್ಸ್. ಸೊ ಸ್ಪೆಕ್ಯುಲೇಷನ್ ಗೇನ್ ಆಗಿರ್ಬೋದು. 8-5 ಕಾಂಬಿನೇಷನ್ ಕನೆಕ್ಟ್ ಆಗಿದೆ. ನಿಮಗೂ ಕೂಡ ಸ್ಪೆಕ್ಯುಲೇಷನ್ ಗೇನ್ ಕಾಂಬಿನೇಷನ್ ಚಾರ್ಟಲ್ಲಿ ಇದ್ರೆ ಸಮ್ ಲಾಟ್ರಿ ವಿನ್ನಿಂಗ್ಸ್ ಆಗೋದು ಖಂಡಿತ ಇವೆಲ್ಲ ಸಪೋರ್ಟಿಂಗ್ ಸಿಗ್ತಾ ಇದೆ. ಬಟ್ ನಾನು ಇದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ. ಚಾರ್ಟಲ್ಲಿ ಏನಾದರೂ ಇದ್ರೆ ನಿಮಗೆ ಅದರಲ್ಲಿ ತುಂಬಾ ಅಧ್ಯಯನ ಮಾಡಿ ರಿಸರ್ಚ್ ಮಾಡಿ ಎಕ್ಸ್ಪರ್ಟ್ ಆಗಿದ್ರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಕುಂಭ. ಕುಂಭದವ್ರಿಗೆ 3ನೇ ಮನೆ ಅಧಿಪತಿ 10ನೇ ಮನೆ ಅಧಿಪತಿ 4ರಲ್ಲಿ ಹೋಗ್ತಾ ಇದ್ದಾರೆ. ಅದರ್ಥ ಒಂದು ಕೇಂದ್ರಾಧಿಪತಿ ಇನ್ನೊಂದು ಕೇಂದ್ರಕ್ಕೆ ಹೋಗ್ತಾ ಇದ್ದಾರೆ. 4ನೇ ಮನೆ ಕುಜನ ನಾವು ನೀಚ ಅಂತ ತಗೋತೀವಿ. ಬಟ್ ಅದು ಟಾರಸ್ ಸೈನ್. ಹಾಗಾಗಿ ಕೆಲವೊಂದ್ಸರಿ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಮಕ್ಕಳು ಇದ್ರೂ ಅದು ಯೂಸ್ಲೆಸ್ ಇರುತ್ತೆ, ಅಂದ್ರೆ ನೀಚ. ನೀಚ ಮೀನ್ಸ್ ಯೂಸ್ಲೆಸ್. ಗಂಡು ಮಕ್ಳು ಇರ್ತಾರೆ, ಡ್ರೈವಿಂಗ್ ಬರುತ್ತೆ, ಅವ್ರ ತಾಯಿನ ಒಂಚೂರು ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿಲ್ಲ. ಹೆಣ್ಮಕ್ಳು ಇರ್ತಾರೆ, ಖಂಡಿತವಾಗ್ಲೂ ಹೆಲ್ಪ್ ಮಾಡಲ್ಲ ಪೇರೆಂಟ್ಸ್ಗೆ, ಕೆಲವರು, ಎಲ್ಲರೂ ಅಲ್ಲ ಕೆಲವರು. ಹಾಗಾಗಿ ಇದನ್ನೇ ನೀಚ. ಈಗ 4ನೇ ಮನೆಯಲ್ಲಿ ಕೂತ್ಕೋತಾ ಇರುವಂತಹ ಕುಜ, ಇವ್ರಿಗೆ ಖಂಡಿತವಾಗ್ಲೂ ಪ್ರಾಪರ್ಟಿ ವೆಹಿಕಲ್ ಮೇಲೆ ಇಂಟ್ರೆಸ್ಟ್ ಹೆವಿ ಕೊಡುತ್ತೆ. ಬಟ್ ದಶೆ ಚೆನ್ನಾಗಿದ್ರೆ ತಗೊಳ್ಳಿ, ಪ್ರಾಪರ್ಟಿ ಯೋಗ ತೋರಿಸ್ತಾ ಇದೆ. ದಶೆ ಚೆನ್ನಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಶನಿ ದೃಷ್ಟಿ ಕೂಡ ಬಿದ್ದಿದೆ, ಅಥವಾ ತಾಯಿ ಆರೋಗ್ಯದಲ್ಲಿ ಏರುಪೇರು, ತಾಯಿಗೂ ನಿಮಗೂ ವಾದ ವಿವಾದ, ತಾಯಿಗೋಸ್ಕರ ವೆಹಿಕಲ್ಸ್ ಏನಾದರೂ ಪರ್ಚೇಸ್ ಮಾಡೋದು ತೋರಿಸ್ತದೆ. ಮತ್ತೆ ತಂದೆಗೆ ಸಡನ್ ಆಗಿ ತಂದೆ ಇದ್ರೆ, ಅಥವಾ ತಂದೆ ಸಮಾನರು, ನಿಮಗೂ ಅವ್ರಿಗೂ ವಾದ ವಿವಾದ, ಅಥವಾ ಹಾಸ್ಪಿಟಲೈಸ್, ಅಥವಾ ಆಕ್ಸಿಡೆಂಟ್ ಕಾಂಬಿನೇಷನ್ಸ್, ಅಥವಾ ಕೋರ್ಟು ಕೇಸು ಲಿಟಿಗೇಷನ್ಸ್. ತಂದೆಗೆ ಒಳ್ಳೆ ಟೈಮ್ ಅಲ್ಲ. ಹಾಗಾಗಿ ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಎಸ್ಪೆಷಲಿ ಕುಂಭಲಗ್ನ ಫಾದರ್ ಹೆಲ್ತ್ಗೆ ಹೆಚ್ಚು ಗಮನ ಕೊಡಲೇಬೇಕು. ನೆಕ್ಸ್ಟ್ ಮಕ್ಕಳ ವಿಚಾರದಲ್ಲಿ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಅಥವಾ ಹೆವಿ ಖರ್ಚು ಅದು ಕೂಡ ತೋರಿಸ್ತಾ ಇದೆ. ಅದರ ಕಡೆನೂ ಹೆಚ್ಚು ನೀವು ಗಮನ ಕೊಡಬೇಕು. ಹೈಯರ್ ಎಜುಕೇಶನ್ಗೆ ಹೋಲ್ಡ್ ಮಾಡಿ. ಲಾಂಗ್ ಟ್ರಾವೆಲ್ ಒಳ್ಳೇದಲ್ಲ. ಲಾಂಗ್ ಟ್ರಾವೆಲ್ ಟ್ರಾನ್ಸಿಟ್ ಅಲ್ಲಿ ನಿಮಗೆ ಒಳ್ಳೆ ಫಲ ಕೊಡ್ತಾ ಇಲ್ಲ. ಹಾಗಾಗಿ ಯಾರೋ ಯಾವುದೋ ದೇವಸ್ಥಾನಕ್ಕೆ ಹೋದ್ರು ಅಂತ ನೀವು ಹೋಗೋದು, ಅವ್ರೇನೋ ಮಂತ್ರ ಹೇಳ್ತಿದ್ದಾರೆ ಅಂತ ನೀವು ಮಂತ್ರ ಹೇಳೋದು, ಅವ್ರೇನೋ ಹೋಮ ಮಾಡಿಬಿಟ್ರು ಎಕ್ಸಲೆಂಟ್ ಆಯ್ತು ನೀವು ಮಾಡಿ, ಅದೆಲ್ಲ ಇಲ್ಲ. ನಿಮಗೆ ಏನು ಬೇಕು, ಯಾವ ಹೋಮ ಮಾಡಬೇಕು ಅಥವಾ ಏನು ಮಾಡಬೇಕು ಅಂತ ಚಾರ್ಟಲ್ಲಿ ಇರುತ್ತೆ, ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಫೈನಲ್ ಆಗಿ ಮೀನದವ್ರಿಗೆ 3ನೇ ಮನೆಗೆ ಹೋಗ್ತಿದ್ದಾರೆ ಕುಜ, 2 ಮತ್ತು 9ನೇ ಮನೆ ಅಧಿಪತಿ. ತಂದೆಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಅಥವಾ ತಂದೆಗೆ ಅವರ ಅಣ್ಣ ತಮ್ಮಂದಿರ ಮಧ್ಯೆ ವಾದ ವಿವಾದ ತೋರಿಸ್ತಾ ಇದೆ, ಅಥವಾ ಫೈಟ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ದೃಷ್ಟಿ ಎಲ್ಲಿ ಬಿದ್ದಿದೆ? 6ನೇ ಮನೆ ಮೇಲೆ ದೃಷ್ಟಿ, 9, 10ನೇ ಮನೆ ಮೇಲೆ ದೃಷ್ಟಿ. ಖಂಡಿತವಾಗ್ಲೂ ಜಾಬ್ ರಿಲೇಟೆಡ್. ಜಾಬ್ ರಿಲೇಟೆಡ್ ಸಡನ್ ಚೇಂಜ್ ನಿಮಗೆ ತೋರಿಸ್ತಾ ಇರೋದ್ರಿಂದ ಇದು ಒಂದು ಒಳ್ಳೆ ವಿಚಾರ ಅಂತ ಹೇಳಬಹುದು. ಹಾಗಾಗಿ ಹಣ ಅಂತೂ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ಕರಿಯರ್ ಇಂದ ಬರ್ತಾ ಇದೆ, ಫಾದರ್ ಸಪೋರ್ಟ್ ಇಂದ ಬರ್ತಾ ಇದೆ. ನೀವು ಡೈಲಿ ರುಟೀನ್ ವರ್ಕ್ ಏನ್ ಮಾಡ್ತಿದ್ದೀರಾ ಅದರಿಂದ ಬರ್ತಾ ಇದೆ. ಇಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು. 3ನೇ ಮನೆ ಕುಜ ಇದ್ದವಾಗ ಧೈರ್ಯ ಜಾಸ್ತಿ ಇರುತ್ತೆ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ವಾದ ವಿವಾದ ಈ ಸಮಯ ಬೇಡ. ಪ್ರಾಬ್ಲಮ್ ಆಗುತ್ತೆ, ಫೈಟ್ಸ್ ಆಗುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ. ಸ್ವಲ್ಪ ಹೋಲ್ಡ್ ಮಾಡಿ. ನೆಕ್ಸ್ಟ್ ನೀವು 4th ಹೌಸ್ಗೆ ಹೋದಾಗ ಇದ್ರ ಬಗ್ಗೆ ಯೋಚನೆ ಮಾಡಿರಿ. ನೆಕ್ಸ್ಟ್ ಅವರು ನಿಮ್ಗೆ ದೃಷ್ಟಿ ಎಲ್ಲೆಲ್ಲಿ ಹಾಕ್ತಾ ಇದಾರೆ? 10ನೇ ಮನೆ ಮೇಲೆ, 9ನೇ ಮನೆ ಮೇಲೆ, 6ನೇ ಮನೆ ಮೇಲೆ. ಖಂಡಿತ ಈ ಎಲ್ಲಾ ಮನೆಗಳು ಕೂಡ ಈಗ ಆಕ್ಟಿವೇಟ್ ಆಗಿರುತ್ತೆ. ಹಾಗಾಗಿ ಟ್ರಾನ್ಸಿಟ್ ಅಲ್ಲಿ ನೋಡ್ಕೊಳ್ಳಿ. ಅದಾದ ನಂತರ ತಾಯಿಯ ಆರೋಗ್ಯದಲ್ಲಿ ಏರುಪೇರು, ಅಥವಾ ತಾಯಿಗೆ ಖರ್ಚು ತೋರಿಸ್ತಾ ಇದೆ. ಶೋಲ್ಡರ್ ಅಥವಾ ಲೆಗ್ ಪೇನ್, ಈ ಎರಡರಲ್ಲಿ ಒಂದು ಡಿಪಾರ್ಟ್ಮೆಂಟ್ ತೋರಿಸ್ತಾ ಇದೆ. ಹಾಗಾಗಿ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಅದಾದ ನಂತರ ಸೆಕೆಂಡ್ ಹೌಸ್ಗೆ, ಥರ್ಡ್ ಹೌಸ್ ಸೆಕೆಂಡ್ ಹೌಸ್ ಅಲ್ವಾ? ನಿಮ್ಮ ಕುಟುಂಬದಲ್ಲಿ ಒಂದು ಸ್ಮಾಲ್ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಯಾವುದೋ ಒಂದು 2-3 ದಿವಸಕ್ಕೆ ಟ್ರಿಪ್ ಅಂತ ತೋರಿಸ್ತಾ ಇದೆ. ಖಂಡಿತವಾಗ್ಲೂ ಈ ವಿಚಾರ ಚೆನ್ನಾಗಿದೆ. ಏನೇ ಆದ್ರೂ ಲಗ್ನಕ್ಕೆ ಗುರುವಿನ ದೃಷ್ಟಿ ಬಿದ್ದಿದೆ.
ಇವರೆಲ್ಲ ಇಲ್ಲಿ ಎಷ್ಟೇ ಸಮಸ್ಯೆ ಮಾಡಿದ್ರು ಕೂಡ ಅಕ್ಟೋಬರ್ವರೆಗೂ ಹೆಲ್ತ್ ಅಂತೂ ನಿಮಗೆ ಫೇವರಬಲ್ ಆಗುತ್ತೆ. ಅಕ್ಟೋಬರ್ ಆದ್ಮೇಲೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಒಂಚೂರು ನೋಡ್ಕೊಳ್ಳಿ. ಸೊ ಅದರ್ವೈಸ್ ಟ್ರಾನ್ಸಿಟ್ ಕುಜನ ಒಂದು ಈ ಫಲಗಳು ಡೆಫಿನೆಟ್ಲಿ ಫೇವರಬಲ್ ಆಗಿದೆ. ಡ್ರೈವಿಂಗ್ ಸ್ಲೋ ಮಾಡಿ, ಕಮ್ಯುನಿಕೇಶನ್ ಸ್ವಲ್ಪ ಸ್ಲೋ ಮಾಡ್ಕೊಂಡು ಹೋಗಿ, ಅದರ್ವೈಸ್ ಎಕ್ಸಲೆಂಟ್ ಆಗಿರುತ್ತೆ. ಆ್ಯಂಡ್ ಸ್ಪೋರ್ಟ್ಸಲ್ಲಿ ಇರೋರಿಗೆ, ಮೀಡಿಯಾದಲ್ಲಿ ಇರೋರಿಗೆ, ಸೊ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಇರೋದಕ್ಕೆ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಇರೋರಿಗೆ, ಲೋನ್ಸ್ ಡಿಪಾರ್ಟ್ಮೆಂಟ್ ಇರೋರಿಗೆ, ಇವರುಗಳಿಗೆ ತುಂಬಾನೇ ಚೆನ್ನಾಗಿದೆ. ಹೆಚ್ಚು ಬಿಸ್ನೆಸ್ ಆಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಕುಜಗ್ರಹರು ಗೋಚಾರದ ಫಲಗಳಿವು. ಓಕೆ, ನೆಕ್ಸ್ಟ್ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಕನ್ಸಲ್ಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ, ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಕುಜಗ್ರಹರ ವಿಡಿಯೋ ತುಂಬಾನೇ ಮುಖ್ಯ ಇರುತ್ತೆ, ದಯವಿಟ್ಟು ನೋಡಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬರ್ತಿದ್ದಾರೆ, ಶನಿ ರೇವತಿ 2ನೇ ಪಾದಕ್ಕೆ ಟ್ರಾನ್ಸಿಟ್ ಆಗ್ತಾ ಇದ್ದಾರೆ, ಗುರು ಈ ಕಡೆ ಪುಷ್ಯಕ್ಕೆ ಬರ್ತಾ ಇದ್ದಾರೆ. ಒಂದೇ ಟ್ರಾನ್ಸಿಟು ಒಂದೇ ತರ ಇರೋದಿಲ್ಲ, ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ನ್ಯಾಚುರಲ್ ಸೆಕೆಂಡ್ ಹೌಸ್ ಅಲ್ಲಿ ಮಾರ್ಸ್ ಕೂತಿರೋದ್ರಿಂದ 8th ಹೌಸ್ ಆಸ್ಪೆಕ್ಟ್ 9th ಹೌಸ್ ಆಸ್ಪೆಕ್ಟ್ ಇರೋದ್ರಿಂದ ಖಂಡಿತವಾಗ್ಲೂ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋರು ಸ್ವಲ್ಪ ಎಕ್ಸ್ಟ್ರಾನೇ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.